ಈ ಏಜೆನ್ಸಿ ತೆಗೆದು ಹೋಗ್ಬೋದು ಅಂತ. ಇದರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕಾಗಿದ್ದು ಇವತ್ತಿನ ಸಿದ್ದರಾಮಯ್ಯರ ಒಂದು ಸಾಮಾಜಿಕ ಕಳಕಳಿ ಅಂತ ಹೇಳಬೇಕಾಗಿದ್ರಿ. ಯಾಕೆ ಭ್ರಷ್ಟ ಜಾಲ ಯಾವ ರೀತಿ ಐತೆ ಅಂದ್ರೆ ಇದರಲ್ಲಿ ಅಧಿಕಾರಶಾಹಿಗಳಿದ್ದಾರೆ, ಇದರ ರಾಜಕಾರಣಿಗಳಿದ್ದಾರೆ, ಇದು ಎಲ್ಲರೂ ಇದ್ದಾರೆ. ಇದರೊಳಗೆ ಎಲ್ಲರೂ ಕೂಡಿ ಜನಸಾಮಾನ್ಯರನ್ನು ಈ ರೀತಿ ಹಿಂಡುವ ಸಂದರ್ಭದಲ್ಲೇ ಇದ್ದ ಪೋಸ್ಟ್ಗಳನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದಪ್ಪ ಅಂತಂದ್ರೆ ಪಾಪ ಅವ್ರಿಗೊಂದು ಅನುಕೂಲ ಆಗ್ತದೆ ಅನ್ನೋದು. ಅದೇ ಕಾಲಕ್ಕೆ ಈ ಒಂದು ಹುದ್ದೆಗಳ ಆಯ್ಕೆ ಮಾಡುವಲ್ಲ ಭ್ರಷ್ಟಾಚಾರ ಇಲ್ದಂಗೆ ಮಾಡಿದ್ರಂತೂ ಇನ್ನೂ ಭಾಳ ಉತ್ತಮವಾದದ್ದು. ಅದೇನಾಗಲಿ ಹೋರಾಟ ಮಾತ್ರ ನಡೀತಾ ಇದೆ ಅನ್ನುವಂಥದ್ದು ಆ ಜನರದ್ದು. ಜೊತೆಗೆ ನಮ್ಗೆ ನೌಕರಿ ಬೇಕು ಅನ್ನೋಂಥ ಡಿಮಾಂಡ್ ಡೇ ಟು ಡೇ ಹೆಚ್ಚಾಗ್ತಾ ಇರೋದು ನಾವೆಲ್ಲ ಗಮನಿಸಿದಾಗ ಇದೊಂದು ವಿಷಯ ಬರ್ತವಲ್ಲ, ಇದು ಹೊರಗೆ ಯಾವಾಗ ಬರೋದಪ್ಪ ನಾವು ಅನ್ನುವಂಥ ಸ್ಥಿತಿ ಯುವಕರಲ್ಲೇ ಆಗ್ಯದ. ಯುವಕ ಮತ್ತು ಯುವತಿಯರಲ್ಲಿ ಎಲ್ಲರೂ ಹೋರಾಟ ಮಾಡ್ತಾರೆ, ನಮ್ಗೆ ಜಲ್ದಿ ನೌಕರಿ ಸಿಗಲಿದ್ದಿಲ್ಲ. ಬಟ್ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ರಾಜ್ಯ ಸರ್ಕಾರದ ಈ ಪರಿಸ್ಥಿತಿ, ಕೇಂದ್ರದ ಇನ್ನೊಂದು ಪರಿಸ್ಥಿತಿ. ಒಟ್ಟಾರೆಯಾಗಿ ಇದೊಂದು ವ್ಯವಸ್ಥಿತವಾದ ಏನಪ್ಪ ಅಂದ್ರೆ ಜಾಲ. ಇದನ್ನು ಹೊರಗೆ ಬರೋದು ಯಾವಾಗ ಸರ್ಕಾರ ಇದಕ್ಕೆ ಪರಿಹಾರ ಕಂಡುಕೋಬೇಕಾಗಿದೆ ಅಂತ ಹೇಳ್ತಾ ಈ ಹುದ್ದೆಗಳು ತುಂಬುದು ಯಾವಾಗ ಖಾಲಿ ಹುದ್ದೆಗಳನ್ನು ಅಂತ ಹೇಳ್ತಾ ಕೇಳ್ತಾ ಸರ್ಕಾರಕ್ಕೆ ನಮ್ಮ ಅನಿಸಿದ ಕೆಲವು ಬಂದ ರಿಪೋರ್ಟ್ಗಳಾದ್ರ ಮೇಲೆ ನಿಮ್ಮೊಂದಿಗೆ ಈ ವಿಷಯ ಚರ್ಚೆ ಮಾಡಿದ್ವಿ. ಜನ ಸಹಿತ ಎಚ್ಚರಗೊಂಡ ನಡುವಿನ ಏಜೆನ್ಸಿಗೆ ದುಡ್ಡು ಹಂಚೋಗಿಂದರು ನೌಕರಿಗಾಗಿ ಒಳ್ಳೆ ಅಭ್ಯಾಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ಪಾಸ್ ಆಗೋದು ಯೋಗ್ಯ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಂತೇಳಿ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಜನರಲ್ಲಿ ಕೇಳ್ಕೊಳ್ತಾ ಇಂಥ ವ್ಯವಸ್ಥೆ ಬಲಿ ಆಗಬೇಡ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.